ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಅಹೋ ದೇವರ್ಷಿರ್ಧನ್ಯೋಯಂ ಯಃ ಕೀರ್ತಿಂ ಶಾರ್ಂಗಧನ್ವನಃ ಗಾಯನ್ ಮಾಧ್ವ್ಯಾ ಗಿರಾತಂತ್ರ್ಯ ರಮಯತ್ಯಾತುರಂ ಜಗತ್. ಶ್ರೀ ಗುರುಭ್ಯೋ ನಮಃ. ಭಾಗವತದ 1ನೇ ಸ್ಕಂದದ 6ನೇ ಅಧ್ಯಾಯದ 36ನೇ ಶ್ಲೋಕವನ್ನು ನಾವಿವತ್ತು ನೋಡಬೇಕು. ನಾರದರು ಚತುರ್ಮುಖ ಬ್ರಹ್ಮನ ತೊಡೆಯಿಂದ ಜನಿಸಿದ ಬಳಿಕ ಮುಂದೆ ಏನೇನು ಮಾಡಿದರು ಅದನ್ನೆಲ್ಲ ಹೇಳ್ತಾ ಇದ್ದಾರೆ ತಾವೇ ವೇದವ್ಯಾಸರಿಗೆ. ನನಗೆ ಭಗವಂತನ ಅನುಗ್ರಹದಿಂದ ಈ ಜಗತ್ತಿನಲ್ಲಿ ಒಳಗೂ ಹೊರಗೂ ಎಲ್ಲಿಯೂ ಕೂಡ ಸಂಚಾರಕ್ಕೆ ತಡೆ ಇಲ್ಲ. ಅಖಂಡವಾದ ಬ್ರಹ್ಮಚರ್ಯ, ಸಂತಾನ ಇತ್ಯಾದಿಗಳ ಜವಾಬ್ದಾರಿ ಇಲ್ಲ, ಹೆಂಡತಿ ಮಕ್ಕಳ ಜವಾಬ್ದಾರಿ ಇಲ್ಲ. ಆದರೆ ನಾನೂ ಕೂಡ ಒಬ್ಬ ಪ್ರಜಾಪತಿ. ಯಾಕೆಂದರೆ ಪ್ರಜಾ ಅಂದರೆ ಸಂತಾನ ಅಂತಲೂ ಅರ್ಥ ಇದೆ, ಹಾಗೆ ಜ್ಞಾನ ಅಂತಲೂ ಅರ್ಥ ಇದೆ. ಜ್ಞಾನವನ್ನು ಜಗತ್ತಿಗೆ ಅವರು ಕೊಟ್ಟಿದ್ದರಿಂದ ಅವರು ಪ್ರಜಾಪತಿಯೂ ಹೌದು. ಹೀಗೆ ದೇವದತ್ತ ಅನ್ನುವ ಹೆಸರಿನ ವೀಣೆಯನ್ನು ನಾನು ನುಡಿಸ್ತಾ ಎಲ್ಲ ಕಡೆ ಹರಿಕಥೆಯನ್ನು ಹಾಡ್ತಾ 3 ಲೋಕದೊಳಗೆ ಎಲ್ಲ ಕಡೆಯೂ ಸಂಚಾರ ಮಾಡ್ತಿದ್ದೇನೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮೊದಲನೇ 36ನೇ ಶ್ಲೋಕ ಏನಿದೆ, ಇದಕ್ಕೆ ಯಾರ್ಯಾರು ಏನೇನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನ ಈಗ ನೋಡೋಣ. ಸ್ವರಬ್ರಹ್ಮ ವಿಭೂಷಿತಾಂ. ಸ್ವರ ಅಂದರೆ ಸಪ್ತ ಸ್ವರಗಳು. ಷಡ್ಜ, ನಿಷಾದ, ಋಷಭ, ಗಾಂಧಾರ ಮೊದಲಾದಂಥ ಸ್ವರಗಳು. ಆ ಸ್ವರಗಳಿಂದ ಭೂಷಿತವಾದದ್ದು ಈ ನನ್ನ ವೀಣೆ. ಇದಕ್ಕೆ ಒಬ್ಬೊಬ್ಬರು ಒಂದೊಂದು ಸ್ವಲ್ಪ ಅವರು ವ್ಯಾಖ್ಯಾನ ಮಾಡೋ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ನಿಷಾದ, ಋಷಭ, ಗಾಂಧಾರ, ಷಡ್ಜ, ಮಧ್ಯಮ, ದೈವತ, ಪಂಚಮ ಅಂತ 7 ಸ್ವರಗಳು. ಅವೇ ಬ್ರಹ್ಮ. ಶ್ರೀಧರಿ ವ್ಯಾಖ್ಯಾನದಲ್ಲಿ ಹೀಗೆ ಕಾಣಿಸ್ತದೆ. ಇವನ್ನೇ ಭಗವಂತ ಅನ್ಬೇಕು. ಯಾಕೆಂದರೆ ಭಗವಂತನಿಗೆ ಅಥವಾ ಬ್ರಹ್ಮನಿಗೆ ಇವು ಅಭಿವ್ಯಂಜಕ. ಸಪ್ತ ಸ್ವರಗಳ ಮೂಲಕ ಭಗವಂತ ಅಭಿವ್ಯಕ್ತನಾಗ್ತಾನೆ. ಅಂಥ ಬ್ರಹ್ಮನಿಂದ, ಪರಬ್ರಹ್ಮನಿಂದ ವಿಭೂಷಿತವಾದದ್ದು ಈ ವೀಣೆ. ಇದು ದೇವತೆಗಳಿಂದ, ದೇವೇನ ಅಂದರೆ ಈಶ್ವರನಿಂದ ಕೊಡಲ್ಪಟ್ಟದ್ದು ಈ ವೀಣೆ ನನಗೆ. ಅದಕ್ಕೆ ಸ್ವರಬ್ರಹ್ಮ ವಿಭೂಷಿತಾಂ ಅನ್ನೋದಕ್ಕೆ ಒಟ್ಟಾರೆ ತಾತ್ಪರ್ಯ ಶ್ರೀಧರಿ ವ್ಯಾಖ್ಯಾನದಲ್ಲಿ ಹೀಗೆ ಹೇಳ್ತಾರೆ. ಸ್ವತಃ ಸಿದ್ಧ ಸಪ್ತಸ್ವರಾಂ. ನಮ್ಮ ವೀಣೆಗಳಲ್ಲಿ ನಾವೇನಾದ್ರು ವೀಣೆ ನುಡಿಸ್ಲಿಕ್ಕೆ ಕೂತ್ರೆ ಅದರಲ್ಲಿ ನಾವು ಸಪ್ತ ಸ್ವರಗಳನ್ನೆಲ್ಲ ಕಲಿತು ಸಂಗೀತವನ್ನು ಗುರುಗಳ ಮೂಲಕ ಆಳವಾಗಿ ಅಭ್ಯಾಸ ಮಾಡಿ ಅವುಗಳನ್ನು ಆ ವೀಣೆಯಲ್ಲಿ ನುಡಿಸ್ಬೇಕಾಗ್ತದೆ. ಮತ್ತು ಆ ವೀಣೆಯಲ್ಲಿ ವೀಣೆಯನ್ನು ತಯಾರು ಮಾಡುವಾಗಲೂ ಕೂಡ, ನಿರ್ಮಿಸುವಾಗಲೂ ಕೂಡ ಅದರಲ್ಲಿ ತಂತಿಗಳನ್ನು ಸರಿಯಾಗಿ ಬಿಗಿದು ಆ ಸಪ್ತ ಸ್ವರಗಳು ಅದರಿಂದ ಹೊರಡ್ತಾವೋ ಇಲ್ವೋ ಅಂತ ಕೂಡ ನೋಡಬೇಕಾಗ್ತದೆ. ಆದರೆ ಇದು ದೇವದತ್ತವಾದ ವೀಣೆ ಆದ್ದರಿಂದ ಸ್ವಾಭಾವಿಕವಾಗಿ, ಪ್ರಾಕೃತಿಕವಾಗಿಯೇ ಉಳಿದೆಲ್ಲ ವೀಣೆಗಳಿಗಿಂತ ಹೆಚ್ಚಾಗಿ ಇದರಲ್ಲಿ ಸಪ್ತಸ್ವರಗಳು ವ್ಯಕ್ತ ಆಗ್ತವೆ. ಸಪ್ತಸ್ವರಗಳು ವ್ಯಕ್ತವಾಗಿ ಆ ಪರಮಾತ್ಮನನ್ನು ವ್ಯಕ್ತ ಮಾಡ್ತವೆ. ಆ ವೀಣೆಯನ್ನು ನುಡಿಸುವುದು ಅಂದರೆ ಮೂರ್ಛನ ಆಲಾಪವತಿಂ ಕೃತ್ವ. ಶಾಸ್ತ್ರೀಯ ಸಂಗೀತದಲ್ಲಿ ಹೇಗೆ ಆಲಾಪ ಮಾಡ್ತಿರ್ತಾರಲ್ಲ, ಆ ಆಲಾಪವನ್ನು ನಾನು ವೀಣೆಯ ಮೂಲಕ ಮಾಡ್ತಾ ಇದ್ದೆ, ಅಥವಾ ವೀಣೆಯಲ್ಲೇ ಮಾಡ್ತಾ ಇದ್ದೆ. ಇದು ಶ್ರೀಧರಿ ವ್ಯಾಖ್ಯಾನದಲ್ಲಿ ನಮಗೆ ಸಿಗುವಂಥ ಅರ್ಥ. ದೇವದತ್ತ ವೀಣಾ ಅಂದರೆ ವೀರರಾಘವರು ಹೇಳುವಂತೆ ಸ್ವಯಂ ಭಗವಂತ ನಾರಾಯಣ ಅಥವಾ ಚತುರ್ಮುಖ ಬ್ರಹ್ಮ ಕೊಟ್ಟಂಥ ಈ ಸ್ವರಗಳು. ಇದೊಂದು ವ್ಯತ್ಯಾಸ ಇದೆ ವೀರರಾಘವರ ವ್ಯಾಖ್ಯಾನದಲ್ಲಿ. ದೇವರಿಂದ ಕೊಡಲ್ಪಟ್ಟದ್ದು ಯಾವುದು? ದೇವದಿಂದ ಕೊಡಲ್ಪಟ್ಟದ್ದು ಈ ವೀಣೆ ಅಲ್ಲ, ಹೊರತು ಸ್ವರಗಳೇ ದೇವತೆಗಳಿಂದ ಕೊಡಲ್ಪಟ್ಟದ್ದು.
ಸ್ವಯಂ ಪರಮಾತ್ಮನಿಂದ, ಅಥವಾ ಚತುರ್ಮುಖ ಬ್ರಹ್ಮನಿಂದ ಕೊಡಲ್ಪಟ್ಟವುಗಳು ನಿಷಾದ, ಋಷಭ, ಗಾಂಧಾರ, ಷಡ್ಜ, ಮಧ್ಯಮ, ದೈವತ, ಪಂಚಮ ಅನ್ನುವಂಥ ಸಪ್ತ ಸ್ವರಗಳು. ಅವೇ ಬ್ರಹ್ಮ. ಅಂಥ ಬ್ರಹ್ಮನಿಂದ ವಿಭೂಷಿತವಾದದ್ದು. ಅರ್ಥಾತ್ ಆ ಸ್ವರೈ ಸನ್ನಿಧಾಪಿತೇನ ಬ್ರಹ್ಮಣ ಭಗವತಾವ ವಿಭೂಷಿತಾಂ. ಈ ಸ್ವರಗಳನ್ನು ನುಡಿಸಿದಾಗ ಅಲ್ಲಿ ಪರಬ್ರಹ್ಮನ ಸಾನ್ನಿಧ್ಯ ಕಾಣಿಸ್ಕೋತದೆ. ಅಂಥ ಪರಬ್ರಹ್ಮನಿಂದ ಭೂಷಿತವಾದದ್ದು ಪರಮಾತ್ಮನ ಸಾನ್ನಿಧ್ಯ ಈ ವೀಣೆಯಲ್ಲಿ ಯಾವಾಗಲೂ ಕೂಡ ಇರ್ತದೆ. ಇಲ್ಲಿ ಸ್ವರಬ್ರಹ್ಮ ವಿಭೂಷಿತಾಂ ಅನ್ನೋದಕ್ಕೆ ಎರಡು ಅರ್ಥ ವೀರರಾಘವರ ವ್ಯಾಖ್ಯಾನದಲ್ಲಿ ನಮಗೆ ಹಾಗೆ ತಿಳಿಯೋದು. ಸ್ವರಗಳನ್ನು ನುಡಿಸಿದಾಗ ಪರಬ್ರಹ್ಮ ಅಲ್ಲಿ ವ್ಯಕ್ತನಾಗ್ತಾನೆ. ವ್ಯಕ್ತನಾದಾಗ ಅವನ ಸಾನ್ನಿಧ್ಯ ಅಲ್ಲೇನು ಬರ್ತದೆ, ಸಾನ್ನಿಧ್ಯದಿಂದ ಅಲಂಕೃತವಾದದ್ದು ಈ ವೀಣೆ. ಅಥವಾ ಈ 7 ಸ್ವರಗಳೇನಿವೆ, ಸ್ವರಗಳೇ ಬ್ರಹ್ಮ, ಅರ್ಥಾತ್ ಒಂದು ವೇದ. ಅದರಿಂದ ಭೂಷಿತವಾದದ್ದು ಈ ವೀಣೆ. ವೀಣಾಂ ಅಂದರೆ ಮೂರ್ಛಯಿತ್ವ, ಅಂದರೆ ವಾದಯಿತ್ವ, ನುಡಿಸಿ ಅಂತ ಅರ್ಥ. ಮೂರ್ಛಯಿತ್ವ ಅನ್ನೋದಕ್ಕೆ ಯಾದವಾರ್ಯರು ಮತ್ತು ವಿಜಯಧ್ವಜರು ಹೇಳುವಂಥ ಅರ್ಥ ಒಂದು ಕಡೆ, ಉಳಿದವರು ಹೇಳುವಂಥ ಅರ್ಥ ಮತ್ತೊಂದು ಕಡೆ. ಯಾದವಾರ್ಯರು ಮತ್ತು ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಅವರೋಹಣ ಆರೋಹಣ ಕ್ರಮ ಅದನ್ನು ಮೂರ್ಛನ ಅಂತ ಹೇಳ್ತಾರೆ. ಉಳಿದವರೆಲ್ಲ ಮೂರ್ಛನ ಅಂದರೆ ನುಡಿಸುವುದು ಅಂತ ಇಷ್ಟು ಮಾತ್ರ ಅರ್ಥ ಹೇಳಿದ್ದಾರೆ. ವೀರರಾಘವರು ತಾವು ಹೇಳಿದಂಥ ನುಡಿಸುವುದು ಅನ್ನೋ ಅರ್ಥಕ್ಕೆ ಒಂದು ಕೋಶವನ್ನು ಕೂಡ ಉದ್ಧರಿಸಿದ್ದಾರೆ. ವಾದನೆ ಮೂರ್ಛನ ಮತ ಅಂತ. ವಾದನವನ್ನೇ ಮೂರ್ಛನ ಅಂತ ಅನ್ಬೇಕು, ವೀಣೆಯನ್ನು ನುಡಿಸುವುದನ್ನೇ ಮೂರ್ಛನ ಅಂತ ಅನ್ಬೇಕು ಅಂತ. ಹೀಗೆ ಹರಿಕಥೆಯನ್ನು ನುಡಿಸ್ತಾ, ಹರಿಕಥೆಯನ್ನು ಹಾಡ್ತಾ ನಾನು ಎಲ್ಲ ಕಡೆ ಸಂಚಾರ ಮಾಡ್ತಿದ್ದೇನೆ. ಇದು ವೀರರಾಘವರು ಹೇಳಿದಂಥ ಅರ್ಥ. ಅಲ್ಲಿ ಈ ಪರಮಾತ್ಮನಿಂದಲೇ ಕೊಡಲ್ಪಟ್ಟದ್ದು ಅಥವಾ ಚತುರ್ಮುಖ ಬ್ರಹ್ಮನಿಂದ ಕೊಡಲ್ಪಟ್ಟದ್ದು ಈ 7 ಸ್ವರಗಳು ಅಂತ ಮಾಡ್ಕೊಂಡಿದ್ದಾರೆ ಅವರು. ಉಳಿದ ವ್ಯಾಖ್ಯಾನಗಳಲ್ಲಿ ವೀಣೆ ಭಗವಂತನಿಂದ ಕೊಡಲ್ಪಟ್ಟದ್ದು, ವೀರರಾಘವರ ವ್ಯಾಖ್ಯಾನದಲ್ಲಿ ಆ ಸ್ವರಗಳೇ ಭಗವಂತನಿಂದ ಕೊಡಲ್ಪಟ್ಟದ್ದು. ಶ್ಲೋಕ ನಾವು ಇವತ್ತು ನೋಡಿದರೆ ದೇವದತ್ತಾಂ ಇಮಾಂ ವೀಣಾಂ, ದೇವದತ್ತ ಅನ್ನೋದು ವೀಣಾಕ್ಕೆ ವಿಶೇಷಣವಾಗಿ ಕಾಣಿಸ್ತದೆ. ಆದರೆ ವೀರರಾಘವರು ಪರಿಗ್ರಹಿಸಿರುವ ಪಾಠ ಪ್ರಾಯ ಬೇರೆ ಇದ್ದಿರಬೇಕು. ಆ ಸ್ವರಕ್ಕೆ ಅವರು ಅದನ್ನು ವಿಶೇಷಣವಾಗಿ ಮಾಡಿರುವುದನ್ನು ನೋಡಿದರೆ ಅವರ ದೃಷ್ಟಿಯಲ್ಲಿ ಪಾಠವೇ ಬೇರೆ ಇದ್ದಿರಬೇಕು. ಆ ಪಾಠ ಏನಂತ ಗೊತ್ತಾಗೋದಿಲ್ಲ. ಅಂತೂ ವ್ಯಾಖ್ಯಾನ ನೋಡಿದಾಗ ಇಷ್ಟು ಗೊತ್ತಾಗ್ತದೆ. ಎಲ್ಲಿಯಾದರೂ ಮೂಲ ಪಾಠದಲ್ಲೇ ವ್ಯತ್ಯಾಸ ಆಗಿರಬೇಕು, ವೀರರಾಘವರು ಪರಿಗ್ರಹಿಸಿದ ಪಾಠದಲ್ಲಿ, ಅಥವಾ ಅವರ ವ್ಯಾಖ್ಯಾನದಲ್ಲೇ ಮುದ್ರಣದಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ರೂ ಇರಬಹುದು. ಅಂತೂ ಬ್ರಹ್ಮನಿಂದಲೇ ಕೊಡಲ್ಪಟ್ಟವು 7 ಸ್ವರಗಳು. ಹೇಗೆ ನಾವು ಅನುಸಂಧಾನ ತಂದುಕೊಳ್ಬೇಕು? ಚತುರ್ಮುಖ ಬ್ರಹ್ಮ ಸಕಲ ಶಾಸ್ತ್ರಗಳಲ್ಲಿಯೂ ಕೂಡ ತಜ್ಞ. ಅವನು ಈ ಸಪ್ತ ಸ್ವರಗಳನ್ನು ಕೂಡ ಕೊಟ್ಟಿದ್ದಾನೆ. 4 ವೇದಗಳಲ್ಲಿ ಅಥರ್ವವೇದ ಒಂದು, ಅಥರ್ವವೇದದ ಉಪವೇದ ಒಂದು ಗಾಂಧರ್ವ ವೇದ. ಅದನ್ನು ಅವನೇ ಈ ಜಗತ್ತಿಗೆ ಪರಿಚಯಿಸಿದ್ದಾನೆ ಅಂತ ತಿಳ್ಕೊಳ್ಬಹುದು. ಸ್ವಯಂ ಭಗವಂತನಿಂದಲೇ 7 ಸ್ವರಗಳು ಕೊಡಲ್ಪಟ್ಟಿವೆ ಅಂದರೆ ಅದೇನರ್ಥ? ಅದನ್ನು ಸ್ವಲ್ಪ ವಿಚಾರ ಮಾಡಬೇಕು. ಗಾಯತ್ರಿ ಅಂತ ಭಗವಂತನಿಗೆ ಹೆಸರಿದೆಯಲ್ಲ, ಗಾಯತ್ರಿ ರೂಪದ ಭಗವಂತ ಯಾಕೆ ಗಾಯತ್ರಿ ಅಂತ ಕರೆಸ್ಕೊಂಡಿದ್ದಾನೆ ಅಂದರೆ ಅದಕ್ಕೆ 2 ಅರ್ಥಗಳನ್ನು ಈ ಹಿಂದಿನ ಅನೇಕ ಸರಿ ನೋಡಿದ್ದೀವಿ. ಒಂದು, ಗಾಯಂತಂ ತ್ರಾಯತೆ, ಯಾರು ಗಾಯತ್ರಿ ಮಂತ್ರವನ್ನು ಜಪಿಸ್ತಾನೆ ಅವನನ್ನು ರಕ್ಷಿಸ್ತಾನೆ ಈ ಭಗವಂತ, ಆದ್ದರಿಂದ ಅವನು ಗಾಯತ್ರಿ. ಅಥವಾ ಗಾಯತಿ ತ್ರಾಯತಿ ಚ, ಸ್ವಯಂ ತಾನು ಹಾಡ್ತಾ ಇರ್ತಾನೆ ಭಗವಂತ, ತಾನೇ ಹಾಡ್ತಾನೆ, ತಾನು ಈ ಜಗತ್ತನ್ನು ರಕ್ಷಿಸ್ತಾನೆ ಕೂಡ. ತುಂಬ ಸುಂದರವಾದ ಅರ್ಥ ಅದು. ನಾವೀಗ ನಾರದನ ಬಗ್ಗೆನೂ ಕೂಡ ಅದನ್ನೇ ನೋಡಿದ್ವಿ. ನಾರದರು ಕೂಡ ತಾವು ಹಾಡ್ತಾ ಈ ಜಗತ್ತನ್ನು ಪಾಲಿಸ್ತಾ ಇದ್ದಾರೆ ಅಂತ ಬಂದಿದೆ. ಜಗತ್ತಿನ ದುಃಖವನ್ನೆಲ್ಲ ಪರಿಹರಿಸ್ತಾ ಇದ್ದಾರೆ ನಾರದರು. ಹೇಗೆಂದರೆ ತಮ್ಮ ಗಾನದ ಮೂಲಕ ಅಂತ. ಹಾಗೆ ಭಗವಂತ ಕೂಡ ಗಾಯತಿ, ಶಾಸ್ತ್ರಗಳನ್ನು ಹಾಡ್ತಾ ಇದ್ದಾನೆ. ನಸ್ತೋ ಮುಖಾದಪಿ, ನಾವು ಅದನ್ನು ನೋಡಿದ್ದೀವಿ ಹಿಂದೆ ಅನೇಕ ಕಡೆ. ಮೂಗಿನ ಮೂಲಕ, ಬಾಯಿಯ ಮೂಲಕ ಅನೇಕ ಶಾಸ್ತ್ರಗಳನ್ನು ಸ್ವರಬದ್ಧವಾಗಿ ಅವನು ಹೊರಹಾಕ್ತಾನೇ ಇದ್ದಾನೆ. ಅಂಥ ಭಗವಂತ ಹಾಗೆ ಶಾಸ್ತ್ರಗಳನ್ನು ಹೊರಹಾಕುವುದರ ಮೂಲಕ ಜಗತ್ತನ್ನೆಲ್ಲ ಕಾಪಾಡ್ತಾ ಇದ್ದಾನೆ. ಹೀಗೆ ಹಯಗ್ರೀವ ರೂಪದ ಭಗವಂತನಿಂದ ಈ 7 ಸ್ವರಗಳು ಹೊರಬಂದಿವೆ, ಅಥವಾ ಚತುರ್ಮುಖ ಬ್ರಹ್ಮನಿಂದಾದರೂ ಈ 7 ಸ್ವರಗಳು ಹೊರಬಂದಿವೆ ಅಂತ ನಾವು ತಿಳ್ಕೊಳ್ಬಹುದು. ಅಲ್ಲಿ ಬೃಹದಾರಣ್ಯಕ ಉಪನಿಷತ್ತು ಮೊದಲಾದ ಕಡೆ ಆ ವಿಷಯ ಬಂದಿದೆ.
ಅಸ್ಯ ಮಹತೋಭೂತಸ್ಯ ನಿಶ್ವಸಿತಮೇತತ್. ನಾವೆಲ್ಲ ಸಣ್ಣ ಸಣ್ಣ ಭೂತಗಳು, ಮಹಾಭೂತ ಅಂತ ಕರೆಸ್ಕೊಂಡಿರುವ ಈ ಹಯಗ್ರೀವನ ಮುಖದಿಂದಲೇ, ಅವನ ಶ್ವಾಸದಿಂದಲೇ ಎಲ್ಲವೂ ಹೊರಗೆ ಬಂದಿದೆ. ಯದೃಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಾಂಗಿರಸ, ಇತಿಹಾಸ, ಪುರಾಣಂ, ವಿದ್ಯಾ, ಶ್ಲೋಕಾ, ಉಪನಿಷದ, ಹೀಗೆ ಜಗತ್ತಿನಲ್ಲಿ ಏನೇನು ಶಾಸ್ತ್ರ ಇದೆ ಅದೆಲ್ಲವೂ ಕೂಡ ಇವನ ಶ್ವಾಸದಿಂದ ಹೊರಗೆ ಬಂದಿದೆ ಅಂತ ಬಂದಿದೆ. ನಾವು ಇವತ್ತು ಭಾಷೆಯನ್ನು ಉಚ್ಚಾರ ಮಾಡ್ತೀವಲ್ಲ, ಯಾವುದೇ ಭಾಷೆಯನ್ನು ನಾವಿವತ್ತು ಉಚ್ಚಾರ ಮಾಡುವ ಭಾಷೆಗಳು, ನಾವು ಉಚ್ಚರಿಸುವ ಶಬ್ದಗಳು ಆ ಶ್ವಾಸವನ್ನು ಹೊರಗೆ ಬಿಡುವಾಗಲೇ ಬರೋದು. ಇದನ್ನು ಗಮನಿಸಬೇಕು. ಶಬ್ದ ನಮಗೆ ಶ್ವಾಸ ಒಳಗಿದ್ದಾಗ ಶಬ್ದವನ್ನು ಉಚ್ಚಾರ ಮಾಡಲಿಕ್ಕೆ ಬರೋದಿಲ್ಲ. ಆವಾಗ ಶ್ವಾಸವನ್ನು ಒಳಗೆ ಎಳ್ಕೊಳ್ತಾ ನಾವೇನಾದರೂ ಶಬ್ದವನ್ನು ಹಾಗೆ ಉಚ್ಚಾರಿಸಿದರೆ ಅಭ್ಯಾಸ ಬಲದಿಂದ ಅದು ಎದುರಿಗಿದ್ದವ್ರಿಗೆ ಕೇಳಿಸೋದೇ ಇಲ್ಲ. ಕೆಲವು ಸರಿ ನಾವು ನಮ್ಮ ಸ್ವಂತಕ್ಕೆ ಪಾರಾಯಣ ಮಾಡುವಾಗ ಏನಾದರೂ ಶ್ವಾಸವನ್ನು ಒಳಗೆ ಎಳ್ಕೊಳ್ತಾನೋ ಆ ಮಂತ್ರಗಳನ್ನು ಉಚ್ಚಾರ ಮಾಡುವ ತುಟಿಗಳನ್ನು ಅಲುಗಿಸುವ ಪ್ರಯತ್ನ ಮಾಡ್ತಿರ್ತೇವೆ. ಆದರೆ ವಾಸ್ತವಿಕವಾಗಿ ಇನ್ನೊಬ್ಬರಿಗೆ ಶಬ್ದ ಕೇಳಬೇಕಾದ್ರೆ, ಆ ಶಬ್ದ ಸರಿಯಾಗಿ ಉಚ್ಚರಿತ ಆಗಬೇಕಾದ್ರೆ ಆವಾಗ ಶ್ವಾಸ ಹೊರಗೆ ಬಿಡುವಾಗಲೇ ಆ ಶಬ್ದಗಳೆಲ್ಲ ಉತ್ಪನ್ನ ಆಗೋದು ಮತ್ತು ಅದು ಇನ್ನೊಬ್ಬರಿಗೆ ಕೇಳಿಸೋದು. ಜಗತ್ತಿನ ಬಹುತೇಕ ಭಾಷೆಗಳೆಲ್ಲ ಹೀಗೆ. ನಾನು ಈ ಹಿಂದೆ ಭಾಷಾಶಾಸ್ತ್ರ ಓದಿದ್ದೀನಿ. ಅದರಲ್ಲಿ ಜಗತ್ತಿನ ಯಾವುದೋ ಒಂದು ಭಾಷೆ ಇದೆ ಅಂತೆ. ಯಾವ ಭಾಷೆ ಅಂತ ನನಗೆ ಈಗ ನೆನಪಿಲ್ಲ. ಅದೊಂದು ಭಾಷೆಯಲ್ಲಿ ಮಾತ್ರ ಶ್ವಾಸವನ್ನು ಒಳಗೆ ಎಳೀತಾ ಕೆಲವು ಶಬ್ದಗಳನ್ನು ಉಚ್ಚಾರ ಮಾಡ್ತಾರಂತೆ. ಅದು ಬಿಟ್ಟರೆ ಸಂಸ್ಕೃತ, ಕನ್ನಡ, ಹಿಂದಿ, ಇಂಗ್ಲೀಷು ಇತ್ಯಾದಿ ಎಲ್ಲ ಶಬ್ದಗಳನ್ನು ಕೂಡ, ಆ ಭಾಷೆಗಳನ್ನು ಕೂಡ ಅಲ್ಲಿರುವ ಶಬ್ದಗಳನ್ನು ಉಚ್ಚಾರ ಮಾಡಬೇಕಾದ್ರೆ ಉಸಿರನ್ನು ಹೊರಗೆ ಬಿಡುವಾಗಲೇ ಶಬ್ದಗಳ ಉಚ್ಚಾರ ಮತ್ತು ಅದಕ್ಕೆ ಕಿವಿ ಕೇಳುವುದು. ಈ ಕೊಳಲು ಮತ್ತು ಹಾರ್ಮೋನಿಯಂ ಅವುಗಳಲ್ಲೂ ಕೂಡ ಹಾಗೇನೆ. ಯಾವುದನ್ನು ಸುಶಿರವಾದ್ಯ ಅಂತಾರಲ್ಲ, ತೂತಿರುವ ವಾದ್ಯ ಅಂತ, ಅವುಗಳಲ್ಲಿ ಗಾಳಿಯನ್ನು ತುಂಬಿ ನಾವು ಧ್ವನಿಯನ್ನು ಹೊರಡಿಸ್ಬೇಕಾಗ್ತದಲ್ಲ, ಕೊಳಲು ಹಾಗೇನೆ, ಹಾರ್ಮೋನಿಯಂ ಕೂಡ ಹಾಗೇನೆ. ಅಲ್ಲೆಲ್ಲ ಆ ಗಾಳಿಯನ್ನು ನಾವು ತುಂಬುತ್ತೇವೆ. ತುಂಬಿದಾಗ ಅಲ್ಲಿ ಗಾಳಿ ಹೊರಗೆ ಬರುವಾಗ ಆ ಶಬ್ದ ಹೊರಡ್ತದೆ. ನಮಗಿದು ಗೊತ್ತಿದೆ. ಹಾಗೆ ಭಗವಂತ ಶ್ವಾಸವನ್ನು ಹೊರಹಾಕುವಾಗ, ನಿಶ್ವಾಸ ಮಾಡುವಾಗ ಈ ಎಲ್ಲ ಶಾಸ್ತ್ರಗಳು ಆತನ ಮೂಲಕ ಹೊರಗೆ ಬರ್ತಾ ಇವೆ. ಇದು ಶಬ್ದ ಹೊರಗೆ ಬರುವಂಥ ರೀತಿಯನ್ನು ತೋರಿಸಿದ್ದಾರೆ ಶಾಸ್ತ್ರದಲ್ಲಿ. ಹಾಗಾಗಿ ನಮ್ಮ ಶಾಸ್ತ್ರದಲ್ಲಿಯೂ ಕೂಡ ನಾವು ಕೂಡ ಇದನ್ನು ಒಪ್ಪಬಹುದು. ಭಗವಂತನೇ ಸಪ್ತ ಸ್ವರಗಳನ್ನು ಕೊಟ್ಟಿದ್ದಾನೆ ಅಂತ. ಅದು ವಿಷಯ ಸರಿ. ದೇವದತ್ತಾಂ ಇಮಾಂ ವೀಣಾಂ, ವೀಣಾ ಶಬ್ದ ಸ್ತ್ರೀಲಿಂಗ, ದೇವದತ್ತ ಅನ್ನೋ ಶಬ್ದ ಅದು ಕೂಡ ಸ್ತ್ರೀಲಿಂಗ. ದೇವದತ್ತ ಅನ್ನುವುದನ್ನು ವೀಣಾಕ್ಕೆ ವಿಶೇಷಣವನ್ನಾಗಿ ನಾವು ಮಾಡಬೇಕು, ದೇವದತ್ತ ಅನ್ನೋದನ್ನು ಸ್ವರಕ್ಕೆ ವಿಶೇಷಣ ಮಾಡಬೇಕು. ದೇವದತ್ತವನ್ನು ಸ್ವರಕ್ಕೆ ವಿಶೇಷಣ ಮಾಡಿದಾಗ ಪಾಠ ಯಾವುದು ಅನ್ನುವಂಥ ಒಂದು ಗೊಂದಲ ಮಾತ್ರ ಉಳಿತದೆ. ಅಂತೂ ಭಗವಂತ ಹೀಗೆ ಹಾಡ್ತಾ ಇರ್ತಾನೆ ಯಾವತ್ತೂ ಕೂಡ. ಹಾಡುತ್ತಿರುವ ಭಗವಂತನ ರೂಪವೇ ಗಾಯತ್ರಿ ರೂಪ. ಗಾಯತಿ ಹಾಡ್ತಾನೆ, ಚ ಮತ್ತು ತ್ರಾಯತಿ ಜಗತ್ತನ್ನು ರಕ್ಷಿಸ್ತಾನೆ. ಹೀಗೆ ಛಾಂದೋಗ್ಯ ಉಪನಿಷತ್ತೇ ಹೇಳಿದೆ. ಇನ್ನು ಮುಂದೆ ರಾಧಾಕೃಷ್ಣರ ವ್ಯಾಖ್ಯಾನ. ದೇವದತ್ತ ಅಂದರೆ ಭಗವದ್ದತ್ತ, ಭಗವಂತ ಕೊಟ್ಟಿರುವಂಥ ವೀಣೆ. ಸ್ವರಗಳು ಅಂದರೆ ನಿಷಾದ ಮೊದಲಾದ ಸ್ವರಗಳು, ಅವೇ ಬ್ರಹ್ಮ. ಆ ಸ್ವರಗಳನ್ನೇ ಬ್ರಹ್ಮ ಅಂತ ಹೇಳಿದ್ದಾರೆ ಅವರೆಲ್ಲ. ಆ ಸ್ವರಗಳಿಂದ ವಿಭೂಷಿತವಾದದ್ದೇ ಈ ವೀಣಾ. ಸಪ್ತತಂತ್ರಿ, 7 ಸ್ವರಗಳು, ತಂತಿಗಳುಳ್ಳಂಥ ವೀಣೆ. ವೀಣೆಯನ್ನು ತಂತಿವಾದ್ಯ ಅಂತಾರೆ, ನಮ್ಗೆ ಗೊತ್ತಿದೆ. ಹಾರ್ಮೋನಿಯಂ, ಕೊಳಲು ಮೊದಲಾದದನ್ನು ಸುಶಿರವಾದ್ಯ, ತೂತಿರುವಂಥ ವಾದ್ಯ ಅಂತ ಹೇಳ್ತಾರೆ. ಹೀಗೆ ಹರಿಕಥಾಂ ವಿಷ್ಣುಕಥಾಂ ಗಾಯಮಾನ ಅಹಂ ಚರಾಮಿ. ಭಗವಂತನ ಕಥೆಯನ್ನು ಹಾಡ್ತಾ ನಾನು ಹೀಗೆ ಸಂಚಾರ ಮಾಡ್ತೀನಿ ಅಂತ ಹೇಳ್ಕೊತಾ ಇದ್ದಾರೆ ನಾರದರು. ಅಲ್ಲಿ ಉಳಿದವರೆಲ್ಲರ ವ್ಯಾಖ್ಯಾನಗಳನ್ನು ನೋಡಿದ್ದಾಯಿತು. ಇನ್ನು ನಾವು ನೋಡಬೇಕಾದದ್ದು ವಿಜಯಧ್ವಜರ ಮತ್ತು ಯಾದವಾರ್ಯರ ವ್ಯಾಖ್ಯಾನವನ್ನು. ಸ್ವರಬ್ರಹ್ಮ ವಿಭೂಷಿತಾಂ ಅಂದರೆ ಸಪ್ತಸ್ವರ ಲಕ್ಷಣ ವೇದೇನ ಅಲಂಕೃತಾಂ. ವಿಜಯಧ್ವಜರ ವ್ಯಾಖ್ಯಾನ ಹೀಗೆ: ಸಪ್ತಸ್ವರಗಳೆಂಬ ಲಕ್ಷಣವನ್ನು ಹೊಂದಿರುವ ವೇದ, ಗಾಂಧರ್ವ ವೇದ ಅಥವಾ ಯಾವುದೇ ವೇದ, ಆ ವೇದದಿಂದ ಅಲಂಕೃತವಾದದ್ದು. ಈ ವೀಣೆಯ ಹೆಸರು ದೇವದತ್ತ ಅಂತ. ಉಳಿದವರೆಲ್ಲ ಭಗವಂತ ಕೊಟ್ಟ ವೀಣೆ ಅಂತ ಅರ್ಥ ಮಾಡಿದ್ದಾರೆ. ಇವರಿಬ್ಬರು ಮಾತ್ರ ದೇವದತ್ತ ವೀಣಾ ಅಂತ ಅದಕ್ಕೆ ಅರ್ಥ ಮಾಡಿದ್ದಾರೆ. ಅದ್ರ ಬಗ್ಗೆ ನನಗೆ ಈಗ ಹೆಚ್ಚಿಂದೇನು ಹೇಳಲಿಕ್ಕೆ ಸಾಧ್ಯ ಆಗ್ತಿಲ್ಲ. ದೇವದತ್ತ, ನಾರದನ ವೀಣೆ ದೇವದತ್ತ ಅಂಥದ್ದು ಎಲ್ಲಿ ಬಂದಿದೆ? ಬೇರೆ ಕಡೆ ಎಲ್ಲಾದರೂ ಆಧಾರ ಇದ್ದಿರಬಹುದು.
ಅಂಥ ವೀಣೆಯನ್ನು ಮೂರ್ಛಯಿತ್ವ ಅಂದರೆ ಸ್ವರಾಣಾಂ ಆರೋಹ ಅವರೋಹಣ ಕ್ರಮೋ ಮೂರ್ಛಾ ತಾಂ ಕಾರಯಿತ್ವ. ಆ ವೀಣೆಯನ್ನು ಮೂರ್ಛನೆ ಮಾಡುವುದು ಅಂದರೆ ಹೇಗೆ, ವೀಣೆಯಲ್ಲಿ ಮೂರ್ಛನವನ್ನು ಮಾಡುವುದು ಅಂದರೆ ಹೇಗೆ ಅಂದರೆ ಸ್ವರಗಳನ್ನು ಆರೋಹಣ ಮಾಡುವುದು, ಹಾಗೆ ಅವರೋಹಣ ಅಂದರೆ ಕೆಳಗೆ ಬರುವುದು, ಆರೋಹಣ ಅಂದರೆ ಏರುವುದು, ಏರು ಧ್ವನಿಯ ಮತ್ತು ಇಡೀ ಧ್ವನಿಯ ಒಂದು ಗಾಯನ, ಅದೇ ಆರೋಹಣ ಅವರೋಹಣ, ಅದೇ ಮೂರ್ಛ. ಅದನ್ನು ಮಾಡಿ ಆ ವೀಣೆಯ ಮೂಲಕ ಅದನ್ನು ಮಾಡಿ ನಾನು ಹರಿಕಥೆಯನ್ನು ಹಾಡ್ತಾ ಇದ್ದೇನೆ ಅಂತ ಅದರ ತಾತ್ಪರ್ಯ. ಸ್ವರಬ್ರಹ್ಮ ವಿಭೂಷಿತಾಂ ಸಪ್ತಸ್ವರ ಲಕ್ಷಣ ವೇದೇನ ಅಲಂಕೃತಾಂ. ಸಪ್ತಸ್ವರಗಳೆಂಬ ಲಕ್ಷಣವನ್ನು ಒಳಗೊಂಡಂಥ ಸಾಮವೇದ ಅಥವಾ ಒಟ್ಟಾರೆ ಗಂಧರ್ವ ವೇದ ಅದೆಲ್ಲವೂ ಕೂಡ ಅಂಥ ವೇದದಿಂದ ಅಲಂಕೃತವಾದದ್ದು ಈ ನಾರದರ ದೇವದತ್ತ ಎಂಬ ವೀಣಾ. ನಾರದರ ಆ ಒಂದು ದೊಡ್ಡ ವ್ಯಕ್ತಿತ್ವ, ಅವರಿಗಿರುವಂಥ ಜ್ಞಾನ ಇತ್ಯಾದಿಗಳಿಂದ ಪ್ರಸನ್ನಳಾದಂಥ ವೇದಾಭಿಮಾನಿನಿ ಲಕ್ಷ್ಮೀದೇವಿ, ವೇದಾಭಿಮಾನಿಯಂಥ ಸರಸ್ವತಿ, ಭಾರತಿ ಮೊದಲಾದವರು ಆ ವೀಣೆಯಲ್ಲಿ ಬಂದು ಕೂತಿದ್ದಾರೆ, ವೀಣೆಯನ್ನು ಅಲಂಕರಿಸಿದ್ದಾರೆ ಅಂತ ನಾವು ತಿಳ್ಕೊಳ್ಬಹುದು. ಅಂಥ ವೀಣೆಯ ಮೂಲಕ ಆರೋಹಣ ಅವರೋಹಣ ಮೊದಲಾದವುಗಳನ್ನು ಮಾಡ್ತಾ ನಾನು ಹಾಡ್ತಾ ಇದ್ದೇನೆ, ಎಲ್ಲ ಕಡೆ ಸಂಚಾರ ಮಾಡ್ತೇನೆ ಅಂತ ಅದರ ತಾತ್ಪರ್ಯ. ಅದರ ಮುಂದೆ ಪ್ರಗಾಯತಶ್ಚ ವೀರ್ಯಾಣಿ ತೀರ್ಥಪಾದ ಪ್ರಿಯಶ್ರವಾ ಆಹೂತೈವ ಮೇ ಶೀಘ್ರಂ ದರ್ಶನಂ ಯಾತಿ ಚೇತಸಿ. ನಾನು ಈ ಥರ ಹಾಡ್ತಾ ಎಲ್ಲ ಕಡೆ ಸಂಚಾರ ಮಾಡುವಾಗ ಆ ಭಗವಂತ ನನಗೆ ಬೇಕಾದಾಗ ದರ್ಶನ ಕೊಡ್ತಾನೆ. ಆಹೂತೈವ, ಒಬ್ಬ ವ್ಯಕ್ತಿಯನ್ನು ನಾವು ಕರೆದ್ರೆ, ನಮ್ಮ ಮನೆಗೆ ಬರಬೇಕು ಅಂತ ಇವತ್ತು ಕರೆದ್ರೆ ಅವ್ರು ಹೇಗೆ ನಮ್ಮ ಆಹ್ವಾನವನ್ನು ಮನ್ನಿಸಿ ಮನೆಗೆ ಬರ್ತಾರೆ, ಹಾಗೆ ನಮ್ಮ ಆಹ್ವಾನವನ್ನು ಸ್ವೀಕರಿಸಿದನೋ ಆ ಭಗವಂತ ಎಂಬಂತೆ ಶೀಘ್ರವಾಗಿ ನನ್ನ ದರ್ಶನಕ್ಕೆ ಅವನು ವಿಷಯನಾಗ್ತಾನೆ. ತುಂಬ ಸುಂದರವಾದಂಥ ಒಂದು ಅನುಭವ, ನಾರದರ ಅನುಭವ ಅದು. ಹರಿಕಥೆಯನ್ನು ಹಾಡ್ತಾ ಇದ್ದರೆ ಕರೆದಾಗ ಓಗೊಟ್ಟು ಬರುವಂತೆ ಹರಿ ಬೇಗನೆ ನನ್ನ ಅಂತಃಕರಣದಲ್ಲಿ ಮೈದೋರ್ತಾನೆ, ಅಂತಃಕರಣದಲ್ಲಿ ಮನಸ್ಸಿನಲ್ಲಿ ಮೈದೋರ್ತಾನೆ ಅಂತ ಬರೆದಂಗೆ ಕಾಣಿಸ್ತದೆ, ಅಥವಾ ನನ್ನ ಕಣ್ಣೆದುರಿಗೆ ಆತ ಭಗವಂತ ಕಾಣಿಸ್ಕೋತಾನೆ. ತನಗಾಗಿರುವ ಅನುಭವವನ್ನೇ ನಾರದ ಹೇಳ್ಕೋತಿದ್ದಾರೆ ಅಂತ ತಿಳ್ಕೊಳ್ಬೇಕು. ತೀರ್ಥಪಾದ ಅಂತಿದೆ. ತೀರ್ಥಪಾದ ಈ ಅನ್ನೋದು ಕೆಲವರು ಪ್ರಥಮ ವಿಭಕ್ತಿ ಅಂತ ಇಟ್ಕೊಂಡಿದ್ದಾರೆ, ಕೆಲವರು ಷಷ್ಠಿ ವಿಭಕ್ತಿ ಅಂತ ಇಟ್ಕೊಂಡಿದ್ದಾರೆ. ತೀರ್ಥಪಾತ್, ಗಂಗಾ ಎಂಬ ತೀರ್ಥ ಯಾರ ಪಾದದಲ್ಲಿ ಇದೆಯೋ ಅವನು ತೀರ್ಥಪಾತ್, ಅದು ವ್ಯಂಜನಾಂತ ಶಬ್ದ. ಅದರ ಷಷ್ಠಿ ವಿಭಕ್ತಿ ಏಕವಚನ ತೀರ್ಥಪಾದ ಅಂತ. ಅಂಥ ಭಗವಂತನ ವೀರ್ಯಗಳನ್ನು ಅಂದರೆ ಪರಾಕ್ರಮಗಳನ್ನು, ಚರಿತ್ರೆಗಳನ್ನು ನಾನು ಪ್ರಗಾಯತಃ ಚೆನ್ನಾಗಿ ಹಾಡ್ತಾ ಇದ್ದೇನೆ, ಭಕ್ತಿಯಿಂದ ಶಾಸ್ತ್ರಬದ್ಧವಾಗಿ ಹಾಡ್ತಾ ಇದ್ದೇನೆ. ಏವಂ ಉಪಾಸಕಸ್ಯೈವ ಮಮ ಚೇತಸಿ ಪ್ರಿಯಶ್ರವಾ ಭಗವಾನ್ ಆಹೂತಃ ಇವ. ಹೀಗೆ ಉಪಾಸನೆ ಮಾಡ್ತಾ ಇರುವ ನನ್ನ ಮನಸ್ಸಿನಲ್ಲೇ ಆ ಪ್ರಿಯಶ್ರವಾಹ, ಯಾರ ಶ್ರವಸ್ ಅಂದರೆ ಕೀರ್ತಿ, ಯಾವ ಭಗವಂತನ ಕೀರ್ತಿ ಎಲ್ಲರಿಗೂ ಅತ್ಯಂತ ಪ್ರಿಯವೋ ಆ ಭಗವಂತ ಆಹೂತ ಇವ ಶೀಘ್ರಂ, ನಮ್ಮ ಕರೆಗೆ ಹೋಗೊಟ್ಟವನಂತೆ ಶೀಘ್ರವಾಗಿ ಅವಿಲಂಬಿತವಾಗಿ ಬರ್ತಾನೆ, ಅಪರೋಕ್ಷ ಜ್ಞಾನಕ್ಕೆ ಅವನು ವಿಷಯನಾಗ್ತಾನೆ ಅಂತ ಅದರ ಅರ್ಥ. ವಿಜಯಧ್ವಜ ಸ್ವಾಮಿಗಳು ಹೇಳುವಂಥ ಅರ್ಥ. ಪ್ರಕಾಶಿಕಾದಲ್ಲಿ ಯಾದವಾರ್ಯರು ಹೇಗೆ ಹೇಳ್ತಾರೆ, ಏವಂ ಗಾಯನೆ ಸ್ವಪ್ರಯೋಜನ ಮಾಹ. ಆಯ್ತು, ಈ ಥರ ನಾನು ಹಾಡ್ತಿದ್ದೀನಲ್ಲ, ನನಗದರಿಂದ ಏನು ಪ್ರಯೋಜನ, ನನಗೊಂದು ಪ್ರಯೋಜನ, ಹಾಗೆ ಮತ್ತು ಜಗತ್ತಿಗೇನು ಪ್ರಯೋಜನ ಅಂತನ್ನೋದನ್ನು ಕೂಡ ಮುಂದೆ ಹೇಳುವರಿದ್ದಾರೆ. ಈಗ ನಾವು ನೋಡ್ತಿರೋದು ಸ್ವಪ್ರಯೋಜನ. ತೀರ್ಥಪಾದ ಅಂದರೆ ಗಂಗಾ ಎಂಬ ತೀರ್ಥವನ್ನು ತನ್ನ ಪಾದದಲ್ಲಿ ಇಟ್ಕೊಂಡವನು, ಅದೇ ಅರ್ಥ. ಪ್ರಿಯಕರಂ ಶ್ರವ ಅಂದರೆ ಕೀರ್ತಿ, ಶ್ರವ ಅಂದರೆ ಶ್ರವಣವೂ ಹೌದು. ಭಗವಂತನ ಕುರಿತಾಗಿ ಶ್ರವಣ ಮಾಡುವುದು, ಇನ್ನೊಬ್ಬರ ಮೂಲಕ ಶಾಸ್ತ್ರವನ್ನು ಶ್ರವಣ ಮಾಡುವುದು, ಅವನ ನಾಮಗಳನ್ನು ಸಂಗೀತ ರೂಪದಲ್ಲಿ ಶ್ರವಣ ಮಾಡುವುದು, ಅಥವಾ ನಾವೇ ಅಧ್ಯಯನ ಮಾಡುವುದು, ಎಲ್ಲವೂ ಶ್ರವಣವೇ. ಅದೆಲ್ಲ ಬಹಳ ಪ್ರಿಯ. ಇದು ತುಂಬ ಸುಂದರವಾದ ಶಬ್ದ, ಪ್ರಿಯ ಶ್ರವಾಹ ಅಂತ. ನಾವು ಶಾಸ್ತ್ರಗಳನ್ನು ಗುರುಗಳ ಮೂಲಕ ಶ್ರವಣ ಮಾಡಿದರೆ, ಅಥವಾ ನಾವೇ ಶ್ರವಣ ಮಾಡಿದರೆ, ಅಥವಾ ಸಂಗೀತವನ್ನು ಶ್ರವಣ ಮಾಡಿದರೆ, ಭಗವಂತನ ಕುರಿತಾದ ಸಂಗೀತವನ್ನು ಶ್ರವಣ ಮಾಡಿದರೆ ಅದು ಪ್ರಿಯಕರ ಆಗ್ತದೆ. ಯಾರಿಗೆ ಪ್ರಿಯಕರ ಆಗ್ತದೆ?
ನಮಗೆ ಪ್ರಿಯಕರ ಆಗ್ತದೆ ಅಂತ ನಾವು ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ತೇವೆ. ಕೇಳಿದಾಗ ಮನಸ್ಸಿಗೆ ಬಹಳ ಸಂತೋಷ ಆಗ್ತದೆ. ಹೌದು, ಯಾವುದ್ಯಾವುದೋ ವ್ಯರ್ಥವಾದ ಶಾಸ್ತ್ರಗಳನ್ನೆಲ್ಲ ನಾವು ಓದಿ ಬುದ್ಧಿ ಕೆಡಿಸ್ಕೊಳ್ಳುವುದಕ್ಕಿಂತ ಭಗವಂತನ ಕುರಿತಾದ ಶಾಸ್ತ್ರವನ್ನೇ ನಾವು ಮನಸ್ಸಿನಲ್ಲಿ ಅಧ್ಯಯನ ಮಾಡಿದರೆ ಅದರಿಂದ ನಮ್ಮ ಮನಸ್ಸಿಗೆ ತೃಪ್ತಿ ಆಗ್ತದೆ. ನಮಗಿದು ಗೊತ್ತಿದೆ, ಮನಸ್ಸಿಗೆ ಸಂತೋಷ ಆಗ್ತದೆ. ಆದ್ದರಿಂದ ನಮಗೆ ಸಂತೋಷ ಆಗ್ತದೆ ಆ ಶ್ರವಣ, ಸಂಗೀತ ಇತ್ಯಾದಿಗಳ ಶಾಸ್ತ್ರಗಳ ಶ್ರವಣದಿಂದ, ಸಂಗೀತದ ಶ್ರವಣದಿಂದ ಅಂತ. ಇನ್ನೊಂದು ಅರ್ಥ ಇದೆ, ಭಗವಂತನಿಗಿದು ಪ್ರಿಯಕರ. ನಾರದನಂಥ ಮಹಾಜ್ಞಾನಿ ಇದನ್ನು ಹಾಡಲಿಕ್ಕೆ ತೊಡಗಿದರೆ ಆವಾಗ ಅದು ಭಗವಂತನಿಗೆ ಪ್ರಿಯಕರ ಆಗ್ತದೆ. ನಾರದರು ಅದನ್ನು ಶ್ರವಣ ಮಾಡಿದರೆ, ಛಾಂದೋಗ್ಯ ಉಪನಿಷತ್ತು ಹೇಳುವಂತೆ ಸನತ್ಕುಮಾರರ ಸನ್ನಿಧಾನದಲ್ಲಿ ಅವರು ಬಂದು ಕೂತ್ಕೊಂಡು ಶ್ರವಣ ಮಾಡಿದ್ರಲ್ಲ, ನಾಮಾಭಿಮಾನಿನಿ ಉಷಾ ಅವಳಿಂದ ಹಿಡ್ಕೊಂಡು ಮುಖ್ಯ ಪ್ರಾಣನವರೆಗೆ ಒಂದು ಕಕ್ಷಾ ತಾರತಮ್ಯವನ್ನು ಅವರು ಅಧ್ಯಯನ ಮಾಡಿದ್ರಲ್ಲ, ಅದು ಶ್ರವಣ. ಇಂಥ ಶ್ರವಣ ಮಾಡಿದಾಗ ಭಗವಂತನಿಗೆ ತೃಪ್ತಿ ಆಗ್ತದೆ, ಭಗವಂತ ಪ್ರೀತನಾಗ್ತಾನೆ. ನಾವೆಲ್ಲ ಕಡೆ ಹಾಗೆ ಮಾಡೋದು. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ, ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಅಂತಲೇ ನಾವು ಅನುಸಂಧಾನ ಮಾಡ್ತೇವೆ. ನಮ್ಮಂಥವರು ಏನಾದರೂ ಶ್ರವಣ ಮಾಡಿದರೆ, ಸಂಧ್ಯಾ ವಂದನೆ, ದೇವ್ರ ಪೂಜೆ ಮಾಡಿದರೆ, ಪಾಠ ಪ್ರವಚನ ಮಾಡಿದರೆ ಭಗವಂತನಿಗೆ ತೃಪ್ತಿ ಆಗೋದಿಲ್ಲೇನೋ, ಆಗ್ತದೆ. ಆದರೆ ನಾರದನಂಥ ದೊಡ್ಡ ಜ್ಞಾನಿ ಮಾಡಿದರೆ ಅದರಿಂದ ಭಗವಂತನಿಗೆ ಹೆಚ್ಚು ಪ್ರೀತಿ ಆಗ್ತದೆ. ಅದರಿಂದ ಅಲ್ಲಿ ಆಹೂತ ಅಂತ ಬಂದಿದೆಯಲ್ಲ, ಆಹೂತ ಅಂದರೆ ನಾವು ಕರೆದಾಗ ಅವನು ಬರಬೇಕು. ನಾವು ಕರೆದಾಗ ಅವನು ಬರುವುದು ಅಂದರೆ ಏನರ್ಥ? ನಾವು ಕರೆದಾಗ ಅವನು ಸಂತೋಷ ಆಗಿ ಬರ್ತಾನೆ. ನಾವು ಮಾಡ್ತಿರುವುದು, ನಾವು ಕರೆಯೋದು ಅನ್ನೋದೇನಿದೆಯಲ್ಲ, ಅಲ್ಲಿ ಆಹೂತ ಅಂತ ಶಬ್ದ ಇದೆಯಲ್ಲ, ಆಹೂತ ಅಂದರೆ ಕರೆಯುವುದು. ಕರೆಯುವುದು ಅಂದರೆ ಅವನ ನಾಮಗಳನ್ನು ಹಿಡಿದು ಕರೆಯುವುದು. ನಾಮಗಳನ್ನು ಹಿಡಿದು ಕರೆಯುವುದು ಅನ್ನುವುದು ಕೂಡ ಅದು ಒಂದು ಶ್ರವಣವೇ. ನಾವು ಇನ್ನೊಬ್ರಿಗೆ ಮಾಡಿಸುವಂಥ ಶ್ರವಣ. ನಮ್ಮ ಭಗವಂತನಿಗೆ ನಾವು ಮಾಡಿದ ಅಧ್ಯಯನವನ್ನು ಶ್ರವಣ ಮಾಡಿಸ್ತಾ ಇದ್ದೇವೆ. ನಮ್ಮ ಸುತ್ತಮುತ್ತಲು ಯಾರಾದರೂ ಶಿಷ್ಯರು ಮತ್ತು ಯಾರಾದರೂ ಶ್ರೋತೃಗಳಿದ್ರೆ ಅವರಿಗೆ ಶ್ರವಣ ಮಾಡಿಸ್ತಿದ್ದೇವೆ. ಈ ಶ್ರವಣವನ್ನು ಭಗವಂತನ ಕೇಳ್ತಾ ಇದ್ದಾನೆ. ನಾವು ಎಲ್ಲೇ ಪಾಠ ಪ್ರವಚನ ಮಾಡಿದ್ರು, ಎಲ್ಲೇ ಸಂಗೀತ ಹಾಡಿದರೂ ಭಗವಂತ ಅದನ್ನು ಕೇಳ್ತಾ ಇದ್ದಾನೆ. ಎಲ್ಲ ಶ್ರೋತೃಗಳಲ್ಲಿಯೂ ಒಳಗಿದ್ದು ಅವನೇ ಶ್ರವಣ ಮಾಡಿದ್ರಿಂದ ಅವರೆಲ್ಲ ಕೇಳ್ತಾ ಇದ್ದಾರೆ. ಅವನು ಶ್ರವಣ ಮಾಡದೆ ಹೋಗಿದ್ರು ಇವರೇನು ಕೇಳ್ತಿದ್ರು? ಇವರು ಹೇಳ್ತಿದ್ರೇನು? ಹೇಳುವವರು ಹೇಳುವುದು, ಕೇಳುವವರು ಕೇಳುವುದು ಎಲ್ಲವೂ ಭಗವಂತ ಒಳಗಿದ್ದು ಮಾಡಿದ್ರಿಂದಲೇ. ಆದ್ದರಿಂದ ನಾವು ಪಾಠ ಪ್ರವಚನ ಮಾಡಿದಾಗ, ಸಂಗೀತ ಹಾಡಿದಾಗ ಭಗವಂತನನ್ನು ಆಹ್ವಾನ ಮಾಡಿದಂತೆ. ನಮ್ಮದಲ್ಲದೆ ನಾವು ಮಾಡಿದಾಗ ಅಷ್ಟೆಲ್ಲ ಅನುಸಂಧಾನ ಇಲ್ಲದೆ ಹೋದರೂ ನಾರದರು ಖಂಡಿತವಾಗಿ ಹಾಡಿದಾಗ ಭಗವಂತನನ್ನು ಆಹ್ವಾನ ಮಾಡಿಯೇ ಮಾಡಿರ್ತಾರೆ ಅವರು. ಬಾರೋ ಕೃಷ್ಣಯ್ಯ ಇತ್ಯಾದಿ ರೂಪದಿಂದ, ಬಾರೇ ಭಾಗ್ಯದ ನಿಧಿ ಅಂತೆಲ್ಲ ಅನೇಕ ಕಡೆ ಭಗವಂತನನ್ನು ಕರಿತಾ ಇರ್ತಾರೆ ಜ್ಞಾನಿಗಳು. ಹೀಗೆ ಆಹೂತ ಇವ. ಯಾಕೆ ಅಂದರೆ ಅವನಿಗೆ ನಾವು ಮಾಡುವ ಶ್ರವಣ, ನಾವು ಇನ್ನೊಬ್ಬರಿಗೆ ಮಾಡಿಸುವ ಶ್ರವಣ ಅವನಿಗದು ಪ್ರಿಯಕರ. ಆದ್ದರಿಂದ ಅವನು ಪ್ರಿಯಶ್ರವಾಹ. ಹೀಗೆ ಆಹೂತ ಅನ್ನೋದಕ್ಕೂ ಪ್ರಿಯಶ್ರವಾಹ ಅನ್ನೋದಕ್ಕೂ ತುಂಬ ಒಂದು ಘನಿಷ್ಠವಾದ ಸಂಬಂಧ ಇದೆ. ಸ್ವವೀರ್ಯಾಣಿ ಪ್ರಕರ್ಷೇಣ ಗಾಯತಃ. ಭಗವಂತನ ಪರಾಕ್ರಮಗಳನ್ನು ನಾವು ಹಾಡ್ತಾ ಇದ್ದೇವೆ. ನಾನು ಹಾಡ್ತಾ ಇದ್ದಾಗ ನನ್ನ ಮನಸ್ಸಿನಲ್ಲಿ ಭಗವಂತ ಬಂದು ದರ್ಶನ ಕೊಡ್ತಾನೆ ಅಂತದರ ತಾತ್ಪರ್ಯ. ದರ್ಶನಂ ಯಾತಿ ಚೇತಸಿ. ಹೀಗೆ ಅದಕ್ಕೆ ಚೇತಸ್ ಅಂದರೆ ನನ್ನ ಮನಸ್ಸು ಅಂತ ಅರ್ಥ ಮಾಡ್ಬೋದು. ನನ್ನ ಜೀವ, ನನ್ನ ಸ್ವರೂಪದಲ್ಲೇ ಭಗವಂತ ದರ್ಶನ ಕೊಡ್ತಾನೆ ಅಂತಲೂ ಕೂಡ ಅರ್ಥ ಮಾಡ್ಬೋದು. ಈಗ ಈ ಶ್ಲೋಕಕ್ಕೆ ನಾವು ಮೊದಲು ವಿಜಯಧ್ವಜರು ಮತ್ತು ಯಾದವಾರ್ಯರು ಮಾಡಿದ ಅರ್ಥಗಳನ್ನು ನೋಡಿದ್ವಿ. ಇನ್ನು ಮುಂದೆ ಉಳಿದ 3 ಜನ ವ್ಯಾಖ್ಯಾನಕಾರ ಹೇಳುವಂಥ ಅರ್ಥಗಳನ್ನು ನೋಡೋಣ. ಸ್ವಲ್ಪ ವ್ಯತ್ಯಾಸ ಮಾಡಿ ನೋಡ್ತಾ ಇದ್ವಿ ನಾವು. ಈ ಶ್ರೀಧರಿ ವ್ಯಾಖ್ಯಾನದಲ್ಲೂ ಕೂಡ ಈ ಶ್ಲೋಕ ಏನಿದೆಯಲ್ಲ, ಪ್ರಗಾಯತಶ್ಚ ಅಂತ, ಇದು ಸ್ವಪ್ರಯೋಜನ ಮಾಹ. ತನಗೆ ನಾರದನಿಗೆ ಏನು ಪ್ರಯೋಜನ ಅಂದರೆ ಭಗವಂತ ಒಳಗೆ ಬಂದು ನೆಲೆಸುವುದೇ ಪ್ರಯೋಜನ, ನಮಗೆ ದರ್ಶನ ಕೊಡುವುದೇ ಪ್ರಯೋಜನ ಅಂತಲೇ ವ್ಯಾಖ್ಯಾನ ಮಾಡಿದ್ದಾರೆ. ವೀರರಾಘವರು ಇದನ್ನು ಏನು ವ್ಯಾಖ್ಯಾನ ಮಾಡ್ತಾರೆ ಅದನ್ನು ನೋಡೋಣ. ಪ್ರಿಯಂ ಭಕ್ತಾನಾಂ ಪ್ರೀತ್ಯಾವಹಂ ಶ್ರವಃ ಯಶಃ ಯಶಸಃ. ಶ್ರವ ಅಂದರೆ ಯಶಸ್ಸು, ಕೀರ್ತಿ ಅಂತ ಅರ್ಥ ಮಾಡಿದ್ದಾರೆ. ಅದು ಒಂದು ಅರ್ಥ ಇದ್ದೇ ಇದೆ. ಭಕ್ತರಿಗೆ ಪ್ರೀತಿಕರವಾದ ಕೀರ್ತಿ ಉಳ್ಳವನಿಗೆ ಭಗವಂತ. ತೀರ್ಥವು ಅಂದರೆ ಪವಿತ್ರವು, ಗಂಗಾದಿ ತೀರ್ಥಾಶ್ರಯವು, ಪಾದವು ತುಂಬ ಪವಿತ್ರವಾದ ಪಾದವುಳ್ಳವನು, ಅಥವಾ ಗಂಗಾ ನದಿ ಮೊದಲಾದ ತೀರ್ಥಗಳಿಗೆ ಆಶ್ರಯವಾದ ಪಾದವುಳ್ಳವನು. ಆದ್ದರಿಂದ ಆ ಭಗವಂತ
ತೀರ್ಥಪಾದ. ಅಂಥ ಭಗವಂತ ಅವನ ವೀರ್ಯವನ್ನು ಪರಾಕ್ರಮವನ್ನು ನಾವು ಹಾಡಿದಾಗ ನನ್ನ ಮನಸ್ಸಿನಲ್ಲಿ ಬಂದು ಶೀಘ್ರವಾಗಿ ದರ್ಶನ ಕೊಡ್ತಾನೆ ಅಂತ ಅದರ ತಾತ್ಪರ್ಯ. ಇದು ವೀರರಾಘವರ ವ್ಯಾಖ್ಯಾನ. ರಾಧಾಕೃಷ್ಣರು ಕೂಡ ಪ್ರಿಯಶ್ರವಾಹ ಅಂದರೆ ಭಕ್ತ ಪ್ರೀತಿಕರ ಕೀರ್ತಿಮಾನ್ ತೀರ್ಥಪಾದ ಆಹೂತೈವ. ನಾವು ಯಾರನ್ನಾದ್ರೂ ನಮ್ಮ ಮನೆಯ ಮಕ್ಕಳನ್ನು ಮತ್ತಾರೋ ಒಬ್ಬರನ್ನು ಕರೆದ್ರೆ ಅವ್ರು ಹೇಗೆ ಧಾವಿಸಿ ಬರ್ತಾರೆ. ಅವ್ನು ಕರೆದಿದ್ದಾನಪ್ಪ, ಕರೆದ ಮೇಲೆ ನಾವು ಹೋಗದೇ ಇರಬಾರ್ದು, ಅವ್ರು ತಪ್ಪು ತಿಳ್ಕೊಂಡಾರು, ಅಪಚಾರ ಆದೀತು. ದೊಡ್ಡವ್ರು ಕರೆದ್ರೆ ಆವಾಗಲೂ ನಾವು ಹೋಗ್ತೇವೆ. ಅಂತೂ ಯಾವುದಾದ್ರು ಸಂದರ್ಭದಲ್ಲಿ ಯಾರಾದರೂ ಕರೆದಿದ್ರೆ ಕರೆಸಿಕೊಂಡವರು ಕರೆದವ್ರ ಮನೆಗೆ ಹೋಗ್ತಾರೆ. ಹಾಗೆ ಭಗವಂತನು ಕೂಡ ನಾವು ಮಾಡುವ ಸಂಗೀತವನ್ನು, ಪಾಠ ಪ್ರವಚನ ಇತ್ಯಾದಿಗಳನ್ನು ಕೇಳಿ ಧಾವಿಸಿ ಬರ್ತಾನೆ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಇವತ್ತು ನಾವು 37ನೇ ಶ್ಲೋಕವನ್ನು ಶ್ರವಣ ಮಾಡಿ ಮುಗಿಸಿದ್ದೇವೆ. ನಾರದರಿಗೆ ಆಗುವ ಪ್ರಯೋಜನವನ್ನು ತುಂಬ ಸುಂದರವಾಗಿ ಅಲ್ಲಿ ಹೇಳಿದ್ದಾರೆ. ಆ ನಾರದರು ನಮ್ಮೆಲ್ಲರ ಒಂದು ಬಿಂಬ. ಅವರು ನಾರದರ ಆ ಮಹಿಮೆಯನ್ನು, ನಾರದರು ತೋರಿಸಿದಂಥ ಒಂದು ಮಾದರಿಯಾದಂಥ ನಡೆಯನ್ನು ನಾವೆಲ್ಲ ಅನುಸರಿಸಿದರೆ ನಮಗೂ ಕೂಡ ಒಂದಿಷ್ಟು ಶ್ರವಣವನ್ನು ನಾವು ಮಾಡಿದರೆ, ಇನ್ನೊಬ್ಬರಿಗೆ ಮಾಡಿಸಿದರೆ, ಭಗವಂತನನ್ನು ಭಕ್ತಿಯಿಂದ ನಾವು ಹಾಡಿ ಕರೆದರೆ ಅವನು ಬರ್ತಾನೆ ಅನ್ನೋದಕ್ಕೆ ಆ ನಾರದರೊಂದು ನಿದರ್ಶನ. ಅಂತ ಸುಂದರವಾದಂಥ ತನ್ನ ಪ್ರಯೋಜನವನ್ನು ಅವ್ರು ಹೇಳ್ಕೊಂಡಿದ್ದಾರೆ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಇನ್ನು ಶ್ರೀಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.